ಬಿಜೆಪಿ ಜೆಡಿಎಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಮಾಡುತ್ತಿದ್ದರೆ ಇತ್ತ ದಾವಣಗೆರೆಯಲ್ಲಿ ಅಹಿಂದ ನಾಯಕರು ಬಿಜೆಪಿ ಜೆಡಿಎಸ್ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಸಿದ್ದರಾಮಯ್ಯ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದು ಅದನ್ನ ಬಿಡಬೇಕು, ರಾಜ್ಯಪಾಲರು ನೀಡಿರುವ ಶೋಕಾಸ್ ನೋಟಿಸ್ ಹಿಂಪಡೆಯಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ದಾವಣಗೆರೆ ಜಿಲ್ಲಾ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ. ದಾವಣಗೆರೆ ನಗರದ ಅಂಬೇಡ್ಕರ್ ಭವನದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನಾಯಕರು ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ನೀಡಿದ ಶೋಕಾಸ್ ನೋಟಿಸ್ ವಾಪಸ್ ಪಡೆಯುವಂತೆ ಪಟ್ಟು ಮೈತ್ರಿ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಜಿಲ್ಲಾ ಶೋಷಿತ ಸಮುದಾಯಗಳ ನಾಯಕರು, ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಮುಖಂಡರುಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ. ಹೌದು, ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ನೀಡಿದ್ದು, ಇದನ್ನು ವಿರೋಧಿಸಿ ಶೋಷಿತ ಸಮುದಾಯಗಳ ಒಕ್ಕೂಟ ರಾಜ್ಯಪಾಲರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿದ್ದಾರೆ, ಅವರಿಗೆ ಕಾನೂನಿನ ಅರಿವಿಲ್ಲ. ಭ್ರಷ್ಟ ಬಿಜೆಪಿ ನಮ್ಮ ನಾಯಕರಿಗೆ ಮಸಿ ಬೆಳೆಯುವ ಕೆಲಸ ಮಾಡುತ್ತಿದ್ದು, ಯಾವುದೇ ಕಾರಣಕ್ಕೂ ನಾವು ಇದನ್ನು ಸಹಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ದೊಡ್ಡ ಕುತಂತ್ರ ಮಾಡಿ ಷಡ್ಯಂತ್ರ ಮಾಡ್ತಿರ್ತಕ್ಕಂಥ ಮೂಲ ಉದ್ದೇಶ ಏನಿದೆ ಅಂತಕ್ಕಂಥದ್ದನ್ನು ನಾವು ಬಿಡಿಸಿ ಹೇಳಬೇಕಾಗ್ತದೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಬಿಡಿಸಿ ಹೇಳಬೇಕಾಗ್ತದೆ. ಈ ಬಿಜೆಪಿಯವರು ಕೇಂದ್ರದಲ್ಲಿ ಆಡಳಿತ ಇರೋದ್ರಿಂದ ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಈ ಸರ್ಕಾರವನ್ನು ಕಿತ್ತಾಕಬೇಕು, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ದೊಡ್ಡ ಹುನ್ನಾರವನ್ನು ಮಾಸ್ಟರ್ ಪ್ಲಾನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಹೋರಾಟವನ್ನು ನಾವು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಇವತ್ತು ಬಿಜೆಪಿ ಅವರಿಗೆ ಏನಾಗಿದೆ ಅಂದರೆ, ಈ ಹಿಂದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಒಟ್ಟಿಗೆ ಹಿಡ್ಕೊಂಡು ಡಬಲ್ ಇಂಜಿನ್ ಸರ್ಕಾರ ಹಿಡ್ಕೊಂಡು ತಿಂದು 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 ನಾಲ್ಗೆಗೆ ಚೆನ್ನಾಗಿ ರುಚಿ ಹತ್ತಿಬಿಟ್ಟಿದೆ. ಇದು ಜರೂರಾಗಿ ಮಾಡ್ತಕ್ಕಂಥ ಒಂದು ಸಾಂಕೇತಿಕ ಪ್ರತಿಭಟನೆ ಆಗಿರೋದ್ರಿಂದ ಒಂದು ಕರೆಗೆ ಇಷ್ಟೊಂದು ಬರೀ ಫೋನ್ ಕರೆಗೆ ಇಷ್ಟೊಂದು ಜನ ಬಂದಿದೆ. ಇನ್ನೂ ಈ ಜನ ಎದ್ರೆ ಇಡೀ ಕೇಂದ್ರ ಸರ್ಕಾರ ಗಡ ನಡುಕ್ತದೆ. ಇಡೀ 5 ಜನ ಬಂತಂದ್ರೆ ಕೇಂದ್ರ ಸರ್ಕಾರ ಶೇಕ್ ಆಗ್ತದೆ. ನೀವು ಸಿದ್ದರಾಮಯ್ಯನ ನೀನು ಮುಂದೆ ಒಂದು ಮುಖ ನೋಡಿದ್ರಿ, ಇನ್ನು ಎರಡನೇ ಮುಖ ಸಿದ್ದರಾಮಯ್ಯನ ಮುಖ ನೋಡಿದ್ರಿ, ಇಡೀ ಕೇಂದ್ರ ಸರ್ಕಾರ ಅಲ್ಲ ಯಾವುದೇ ಸರ್ಕಾರ ಸಹ ನಡಕ್ತಕ್ಕಂಥ ಒಂದು ಶಕ್ತಿ ಸಿದ್ದರಾಮಯ್ಯನವ್ರಿಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಒಬ್ಬ ಕಳಂಕ ರಹಿತ ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಯಾರಾದರೂ ಉತ್ತಮವಾದಂಥ ಆಡಳಿತ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ರೆ ಅದು ನಂಬರ್ 1 ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯ ಅಂತ ಒಬ್ಬ ನಾಯಕನನ್ನ ಏಳಿಗೆಯನ್ನು ಸಹಿಸಿಕೊಳ್ಳದೆ ಇವತ್ತು ಎರಡನೇ ಅವಧಿಗೆ ಇನ್ನು 5 ವರ್ಷ ಮುಖ್ಯಮಂತ್ರಿ ಆಗ್ತಾನಲ್ಲ ಅಂತಕ್ಕಂಥ ಒಂದು ಹೊಟ್ಟೆ ಕಿಚ್ಚಿನಿಂದ ಇವತ್ತು ಬಿಜೆಪಿ ಜೆಡಿಎಸ್ ಮಾಡ್ತಕ್ಕಂಥ ಕುತಂತ್ರ. ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರ ಮಾಡಿ ಅವರನ್ನು ಕೆಳಗಿಳಿಸಿದರೆ ಉಳಿದವರು ನಾವು ಹೇಳಿದಂಗೆ ಕೇಳುತ್ತಾರೆಂಬ ನಂಬಿಕೆ ಬಿಜೆಪಿಯವರದ್ದು. ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಉತ್ತಮ ಆಡಳಿತ ನೀಡುತ್ತಾ ಬಂದಿದ್ದು, ವಿನಾಕಾರಣ ಅವರ ಹೆಸರಿಗೆ ಮಸಿ ಬೆಳೆಯುವ ಕೆಲಸವನ್ನು ಬಿಜೆಪಿ ಜೆಡಿಎಸ್ ನಾಯಕರು ಮಾಡುತ್ತಿದ್ದು ಇದು ಸರಿಯಲ್ಲ. ಕೂಡಲೇ ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ನೀಡಿರುವ ಶೋಕಾಸ್ ನೋಟಿಸ್ ವಾಪಸ್ ಪಡೆಯಬೇಕು. ಇಲ್ಲದೇ ಇದ್ದರೆ ಶೋಷಿತ ಸಮುದಾಯ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದೆ. ವಿಜೇಂದ್ರ ಅವನು ನೆತ್ತಿ ಮಾಸದ ರಾಜಕಾರಣಿ. ಭಾರತ ದೇಶದಲ್ಲಿ ತಂದೆಗೆ ಯಾರಾದರೂ ಜೈಲಿಗೆ ಕಳಿಸಿದ್ರೆ ಅದು ವಿಜೇಂದ್ರ ಮಾತ್ರ ಬಂಧುಗಳಿದನ್ನು ಅರ್ಥ ಮಾಡ್ಕೋಬೇಕು. ಈ ವಿಜೇಂದ್ರ ಮಾಡಿರ್ತಕ್ಕಂಥ ಕೆಲಸಕ್ಕೆ ಪಾಪ ಆ ಇಳಿ ವಯಸ್ಸಿನಲ್ಲಿ ಯಾರು ಯಡಿಯೂರಪ್ಪನವರು 24 ದಿವಸ ಜೈಲಿನಲ್ಲಿ ರಾಗೆ ಬುದ್ಧಿ ತಿಂದಿದ್ದಾರೆ. ಅದಕ್ಕೆ ರೂವಾರಿ ಇದೇ ವಿಜೇಂದ್ರ. ಯಾವ ತಂದೆಯನ್ನ ಜೈಲಿಗೆ ಅಟ್ಟಿರ್ತಕ್ಕಂಥ ಮಗ ವಿಜೇಂದ್ರ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಿನಗೆ ನಿಮ್ಮಪ್ಪನಿಗೆ ಏನೈತೆ ಹಕ್ಕು? ಏನಿದೆ ನಿಮಗೆ? ನಾಚಿಕೆ ಆಗ್ಬೇಕು. ಅದಾದ್ಮೇಲೆ ಈ ಕುಮಾರ ಸ್ವಾಮಿ, ಅವನಿಗೆ ಕುಮಾರ ಅಂತ ಹಿಡಬೇಕಾಗಿತ್ತು, ಸ್ವಾಮಿ ಅಂತ ಯಾಕಿಟ್ರು ನನಗೆ ಅರ್ಥ ಆಗೋದಿಲ್ಲ. ಕುಮಾರ ಅಂದ್ರೆ ಅನ್ಮೆಚೂರ್ಡ್ ಅಂತ.
ಅವನು ಪ್ರಬುದ್ಧತೆ ಇಲ್ಲದೆ ಇರೋನಿಗೆ ಕುಮಾರ ಕುಮಾರಿ ಅಂತಾರೆ. ಈ ದಟ್ ನೇಮ್ ಇಟ್ ಸೆಲ್ಫ್ ಇಸ್ ಅನ್ಮೆಚ್ಯೂರ್ಡ್. ಇದೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ರಾಜ್ಯದಲ್ಲಿ 4 ಜನ ದೇವರಾಜ ಅರಸ್ ಸಾಹೇಬರಿಂದ ಹಿಡಿದು ಬಂಗಾರಪ್ಪ, ವೀರಪ್ಪ ಮೊಯ್ಲಿ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಬ್ಬೊಬ್ಬರು ಒಂದೊಂದು ಕೊಡುಗೆ ಕೊಟ್ಕೊಂತ ಬಂದರು ನಮ್ಮ ರಾಜ್ಯಕ್ಕೆ. ಎಲ್ಲರ ಮೇಲೇನೂ ಕುತಂತ್ರ ಆದಿದೆ. ಈಗ ಇವ್ರ ಮೇಲೆ ಯಾಕಪ್ಪ ಕುತಂತ್ರ ಅಂದರೆ, ಎಲ್ಲ ಬಡವ್ರ ಬಗ್ರು, ಎಲ್ಲ ಸಮಾಜದಲ್ಲಿ ಇರೋಂಥ ಬಡವ್ರ ಬಗ್ರು ಇಂಥವ್ರಂತಾರಂತಿಲ್ಲ, ಫಾರ್ವರ್ಡ್ ಕಾಸ್ಟ್ನಲ್ಲಿ ಇರುವಂಥ ಬಡವ್ರಿಗೂ ಸಹಿತ ಒಂದು ಮನೆಗೆ 5 ರಿಂದ 10 ಸಾವಿರ ಸಿಗಂಗೆ ಮಾಡಿರ್ತಕ್ಕಂಥ ಧೀಮಂತನಾಗ ದೇಶದಲ್ಲಿದ್ದರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೆ ಮುಗಿಸಿದ್ರೆ ಈ ಬಡವರ ಬಗ್ರು ಮತ್ತೆ ನಮ್ಮ ಜೊತೆಗೆ ಇರ್ತಾರಲ್ಲ, ನಾವು ಹೆಂಗಿರ್ತೀವಿ ಕೇಳ್ಕೊಂಡಿರ್ತಾರೆ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವರು ನಮ್ಗೆ ಏನು ತಿಳ್ಕೊಂಡ್ಬಿಟ್ಟಿದಾರಪ್ಪ ಅಂತ ಹೇಳಿದ್ರೆ, ನಮಗೆ ಕುಸ್ತಿ ಆಡಿಸಿ ಮಧ್ಯದಾಗ ಸೀಟಿ ಹೊಡ್ಕೊಂಡು ನಿಂತಿದ್ದಾರೆ. ಇವರಿಗೆ ಬರೋಬ್ಬರಿ ನಾವು ಪಾಠ ಕಲಿಸಿಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಅಸ್ತಿತ್ವನೇ ಹೋಗ್ಬಿಡ್ತಿದ್ದೆ. ಬ್ಯಾಕ್ವರ್ಡ್ ಕ್ಲಾಸ್ನವರು ಗಟ್ಟು. ಒಟ್ಟಿನಲ್ಲಿ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ ಬಿಜೆಪಿ ನಾಯಕರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಕೈಗೊಂಡರೆ, ಇತ್ತ ಸಿದ್ದರಾಮಯ್ಯನವರ ಪರ ಶೋಷಿತ ಸಮುದಾಯಗಳ ಒಕ್ಕೂಟ ಬೀದಿಗಿಳಿದಿದ್ದು, ಮುಂದೆ ಇದು ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.